ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಟ್ರೈನಿಂಗ್ ಕೊಡೋದ್ರ ಬಗ್ಗೆ. ನೀವೆಲ್ಲ ಹೇಳಿರೋ ಪ್ರಕಾರ ಇವತ್ತು ಟ್ರೈನಿಂಗ್ ಕೊಡೋದ್ರ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಕೊಡೋಕ್ಕಿಂತ ಮುಂಚೆ ಇನ್ನು ಯಾರನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದ ಕಾಣಂತ ಎಲ್ಲ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಪ್ರೆಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಓಕೆ ಗೈಸ್, ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಕಡೆ ಹೋಗ್ಬೇಡ ಅಂತೆ. ಗೈಸ್, ಈಗ ಟ್ರೈನಿಂಗ್ ಕೊಡೋ ಅಕ್ಕಿಗಳನ್ನ ತೋರಿಸ್ಬಿಡ್ತೀನಿ ನೋಡಿ. ಇದೊಂದು ಮತ್ತೆ ಇಲ್ಲೈತೆ ನೋಡಿ ಗೈಸ್, ಕುಂಟ ಚೀನಿ, ಇವೆರಡನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಗೈಸ್. ಇನ್ನೊಂದು ನಿಮಗಿನ್ನೊಂದು ವಿಷಯ ಹೇಳ್ಬೇಕಿತ್ತು. ಏನಪ್ಪ ಅಂದರೆ ಇಲ್ಲಿದ್ದು ಯಾಕೆ ಬಾಕ್ಸಿಂಗ್ ಇಕ್ಕಿದ್ದೀನಿ ಅಂದರೆ ನೋಡಿ ಗೈಸ್, ಇದ್ರ ಅಕ್ಕಿಗೆ ಬೆಕ್ಕು ಕಡಿತು ಅಂತ ಹೇಳಿದ್ನಲ್ಲ, ಅದು ಸತ್ತೋಗ್ಬಿಡ್ತು ಗೈಸ್, ಅದು ಉಳಿಲಿಲ್ಲ. ಅದು ಹೋಯ್ತು, ಈ ಇದ್ರ ಮರಿನೂ ಹೋಯ್ತು, ಮತ್ತು ಇದ್ರ ಮರಿ ಇತ್ತಲ್ಲ ಅದು ಕತಂಗು, ಅದು ಹೋಯ್ತು ಗೈಸ್. ಎಲ್ಲ ಅಕ್ಕಿಗಳು ಹೋಗ್ಬಿಟ್ಟು ನಾನು ವೀಡಿಯೋ ಮಾಡೋದು ಅಂದ್ಕೊಂಡೆ. ಅದೇ ನೀವು ಅಂದ್ಕೊಂತೀರಂತ ನಾನು ಸುಮ್ಮನೆ ಗೈಸ್, ಇದಂದರೆ ಮಾಡ್ತಾಯಿದ್ದೆ. ಎಲ್ಲ ಬರೀ ಅದೇ ವೀಡಿಯೋ ಮಾಡ್ತಾನೆ, ಬರೀ ಬೆಕ್ಕಿ ಕೊಟ್ಟು ಅಂತ ನಾವು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ವಾಯ್ಸ್ ಸ್ವಲ್ಪ ಕಡಿಮೆನೇ ಬರ್ತಾ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಕೇಳ್ತಾ ಬನ್ನಿ ಗೈಸ್. ಫಸ್ಟ್ ಸ್ಟೆಪ್ ಹೇಳ್ಬಿಡ್ತೀನಿ ನೋಡಿ. ಅಕ್ಕಿಗಳಿಗೆ ಫಸ್ಟು ಒಂದು ಮಾರ್ನಿಂಗು ಬಂದ ತಕ್ಷಣ ಛತ್ರಿಗೆ ಹಾಕಿಂದ ಮುಂಚೆ ಒಂದು 20 ಕಡಲೆಕಾಳು ಗೈಸ್, 20 ಕಡಲೆಕಾಳು ಕೊಡಿ. 20 ಕಡಲೆಕಾಳು ಕೊಟ್ಬಿಟ್ಟು 20 ಇಲ್ಲ 10 ಕೊಡಿ ಗೈಸ್. ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಬೆಳಿಗ್ಗೆ ಹೊತ್ತು ಮತ್ತೆ ನೈಟ್ ಕೊಡಿ. ನೈಟ್ ಒಂದು 30 ಕೊಡಿ. 30 ಮತ್ತು ಒಂದು ಎಂಡಿ ಕ್ಯಾಪ್ಸಿಲ್ ಬರುತ್ತೆ. ಆ ಎಂಡಿ ಕ್ಯಾಪ್ಸಿಲ್ಲು ಅದನ್ನು ಕೊಟ್ಬಿಟ್ಟು 2 ದಿನ ಮಿಕ್ಸ್ ಮಾಡಿಬಿಟ್ಟು ನೀರು ಕೊಟ್ಬಿಡಿ ರಾತ್ರಿ ಹೊತ್ತು. ಮತ್ತು ಬೆಳಿಗ್ಗೆ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಒಂದು 10 ಕಡಲೆಕಾಳು ಕೊಟ್ಬಿಟ್ಟು ಕೊಡಿ ಅಷ್ಟೇ. ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಅದನ್ನು ನೆನೆಸ್ಕೋಬೇಕು ಗೈಸ್. ಈ ಅಕ್ಕಿನ, ಇದೇ ಅಕ್ಕಿ ನಾನು ಟ್ರೈನಿಂಗ್ ಕೊಡ್ತಾ ಇರೋದು ನೋಡಿ. ಯಾವ್ದಾರ ಇದೆ ಅಂತ ಪಟ್ಟ ಇನ್ನು 3 ಕಳ್ಳಿ ಪಟ್ಟ ಏನೋ ಗೈಸ್. ನೀವು ಅಕ್ಕಿನ ಆರಿಸ್ಕೋಬೇಕು ಅಂದರೆ ಆ ಅಕ್ಕಿ ಮಿನಿಮಮ್ 3 ಕಳ್ಳಿ ಆಗಿರ್ಬೇಕು ಗೈಸ್. ಯಾಕೆಂದರೆ ಅವಕ್ಕೆ ಅಷ್ಟು ಮೆಚುರಿಟಿ ಬಂದಿರಲ್ಲ ಗೈಸ್ 3 ಕಳ್ಳಿಗಿಂತ ಕೆಳಗೆ. 3 ಕಡೆಗಿಂತ ಕೆಳಗೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಚೈಲ್ಡ್ ಒಂದು ಸ್ವಲ್ಪ ಚೈಲ್ಡ್ ಬುದ್ಧಿ ಎಲ್ಲಿ ಪಾರಣ ಕಾಣ್ತಾವೋ ಅಲ್ಲೋಗಿ ಇಳಿದು ಬಿಡ್ತವೆ. ಹಂಗಾಗಿ ನೋಡ್ಕೊಳ್ಳಿ, ಒಂದು 3 ಕಳ್ಳಿವರೆಗೂ ಛತ್ರಿ ಮೇಲೆ ಹಾಕೊಳ್ಳಿ. ಒಂದು 7 ಆಗಿರ್ಬೋದು ಗೈಸ್. ಯಾಕೆಂದರೆ ಒಂದೊಂದು ಕಳ್ಳಿಗೂ ಎಷ್ಟು ಜನ 6 ಅವರು 7 ಅವರು ಬಿಟ್ಟಿದ್ದಾರೆ. ಬಟ್ ನಾನು ಹೇಳ್ದಿರೋದು ಏನಪ್ಪ ಅಂದರೆ ಅಕ್ಕಪಕ್ಕ ಮನೇಲಿ ಅಕ್ಕಿಗಳು ಸಾಕಿದ್ದಾರೆ ನಿಮ್ಮ ಮನೆ ಹತ್ರ ಅಂದರೆ ನೀವೇನು ಮಾಡಿ ಅಂದರೆ 3 ಕಳ್ಳಿ ಆಗೋರು ಕಾಯಿದೆ ಗೈಸ್. 3 ಕಳ್ಳಿ ಆಗೋರು ಕಾದು ಮನೆ ಹತ್ರ ಆರಿಸ್ಕೊಳ್ಳಿ. 3 ಕಳ್ಳಿ ಆದಮೇಲೆ ಅದಾದಮೇಲೆ 3 ಕಳ್ಳಿ ಆಗಿ ಒಂದು 5 ಕಳ್ಳಿ ಆಯಿತು ಅಂದ್ಕೊಳ್ಳಿ. ಅವಾಗ ಒಂದು ಸ್ವಲ್ಪ ದೂರ ಬಿಡ್ಕೊಂಬನ್ನಿ. ಹಂಗೆ ಅವಾಗ ಅಕ್ಕಿ ಮನೇನ ಕರೆಕ್ಟಾಗಿ ಗುರ್ತಿಟ್ಕೊಂಡಿರುತ್ತೆ. ಹಂಗಾಗಿ ಮತ್ತು ಸೆಕೆಂಡ್ ಸ್ಟೆಪ್ ಅದೇ ಹೇಳ್ದಲ್ಲ, ನೆನೆಸ್ಕೊಳ್ಳಿ ಅಕ್ಕಿನ ನೀಟಾಗಿ ನೆನೆಸಿ. ಯಾಕೆ ನೆನೆಸೋದು ಯಾಕಪ್ಪ ಅಂದರೆ ಬಿಸ್ತಿರ್ತಲ್ಲ ಗೈಸ್ ಹೆವಿ, ಅದಕ್ಕೋಸ್ಕರ ನೆನೆಸ್ಕೊಳ್ಳಿ. ಮತ್ತು ಎಷ್ಟೊತ್ತರೆಗೂ ಹಾಕಬೇಕು ಅಂತ ಹೇಳಿದ್ರೆ ಬೆಳಗಿನ ಸಂಜೆವರೆಗೂ ಆಗೋದಲ್ಲ. ಒಂದು ನೋಡ್ಕೊಳ್ಳಿ ನೀವು. ನಾನು ಈಗ ಒಂದು 5 ದಿವಸದಿಂದ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇರೋದು. 5 ದಿವಸದಿಂದ ಫಸ್ಟ್ ದಿವಸ ಒಂದು 8 ಗಂಟೆಯಿಂದ ಒಂದು 12 ಗಂಟೆವರೆಗೂ ಹಾಕಿದೆ. 2ನೇ ದಿವಸ 1 ಗಂಟೆವರೆಗೂ ಹಾಕಿದೆ. 3ನೇ ದಿವಸ ಒಂದು 2 ಗಂಟೆವರೆಗೂ ಹಾಕಿದೆ. ಇವತ್ತು ನಾನು ಏನು ಮಾಡ್ತೀನಿ ಅಂದರೆ 1:30ವರೆಗೂ ಹಾಕ್ತೀನಿ. ಯಾಕೆಂದರೆ ನಾನೆಲ್ಲ ಹೋಗಬೇಕು, ಅದಕ್ಕೋಸ್ಕರ 1:30ವರೆಗೂ ಹಾಕಿ ಹೋಗ್ತೀನಿ ಗೈಸ್. ಹಂಗಾಗಿ ನೋಡ್ಕೊಳ್ಳಿ. ಮತ್ತು ಗೈಸ್, ಈ ಅಕ್ಕಿ ನೋಡ್ಬೋದು, ಇದ್ರ ಮೊಟ್ಟೆ ಇಕ್ಕಿತ್ತು ಗೊತ್ತು, ನಿಮಗೂ ಗೊತ್ತಿರುತ್ತೆ. ಇದ್ರ ಮೊಟ್ಟೆ ತೆಗೆದು ಹಿಂಗೆ ಇಲ್ಲಿಕ್ಕಿದೆ. ಈ ಅಕ್ಕಿಗೆ ಕುತ್ಕೊಂತ ಇದ್ದಾರೆ ಗೈಸ್. ಯಾಕೆಂದರೆ ಅದರಲ್ಲಿ ಒಂದು ಮೊಟ್ಟೆ ಕೆಟ್ಟಾಗಿದೆ ಗೈಸ್. ಅದರಲ್ಲಿ ಆ ಅಕ್ಕಿಯಲ್ಲಿ ಒಂದು ಮೊಟ್ಟೆ ಕೆಟ್ಟಾಗಿದೆ. ಬಟ್ ಇನ್ನೊಂದು ಮೊಟ್ಟೆ ಎಂತಾಗಿದೆ, ಅದರಲ್ಲೇ ಫಾರ್ಮ್ ಆಗಿದ್ದಾರೆ, ಫರ್ಟಿಲೈಸ್ ಆಗಿದೆ ಒಳಗೆ. ನೋಡಬೇಕು ಮರಿ ಯಾವ ಥರ ಬರೋ ಸಕ್ಸಸ್ಫುಲ್ ಆಗುತ್ತೆ ನೋಡಬೇಕು. ಆದ ತಕ್ಷಣ ವೀಡಿಯೋ ನಿಮಗೆ ಕೊಡ್ತೀನಿ. ಈ ಥರ ಅಕ್ಕಿನ ಯಾವ ಥರ ಈ ಥರ ಹೆಂಗಾಯ್ತು ಅಂದರೆ ಯಾವ ಮೊಟ್ಟೆ ಕುತ್ಕೊಳ್ಳೋ ಥರ ಯಾವ ಥರ ಮಾಡ್ಕೊಳ್ಳೋದು ಅಂದರೆ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇಕಾದರೆ ವೀಡಿಯೋ ಮಾಡ್ತೀನಿ. ಬನ್ನಿ ಗೈಸ್, ಈಗ ಸೆಕೆಂಡ್ ಸ್ಟೆಪ್ಪು. ಅದಕ್ಕೆ ಫಸ್ಟ್ ಸ್ಟೆಪ್ ಆಗಿದೆ ಗೈಸ್. ಆಗಲೇ ಒಂದು 10 ಕಡಲೆಕಾಳು ಕೊಟ್ಟು ಎಲ್ಲ ಇದು ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಆಗಿದೆ. ಸೆಕೆಂಡ್ ಸ್ಟೆಪ್ಪು ನೆನೆಸ್ಬಿಟ್ಟು ಅಕ್ಕಿ ಛತ್ರಿ ಮೇಲೆ ಹಾಕೋದು. ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ. 1 ನಿಮಿಷ ಗೈಸ್. ಓಕೆ, ಬನ್ನಿ ಇದನ್ನು ನೆನೆಸ್ಕೊಂಡ್ಬಿಟ್ಟು ಛತ್ರಿ ಮೇಲೆ ಬಿಟ್ಟು ಸಿಗ್ತೀನಿ ಗೈಸ್. ಓಕೆ ಗೈಸ್, ನೋಡ್ಬೋದು ಅಕ್ಕಿಗಳನ್ನ ನೆನೆಸ್ಬಿಟ್ಟಿದ್ದೀನಿ. ನೆನೆಸಿ ಛತ್ರಿ ಮೇಲೆ ಹಾಕಿದ್ದೀನಿ ಗೈಸ್. ಮೇಲ್ಗಡೆ ಒಂದು ಜಾಲ್ಪಾಕ್ ಸೀಸರ್ ಕಟ್ಕೊಳ್ಳಿ. ಯಾಕೆ ಅಂದರೆ ಕೆಳಗಡೆ ಅಕ್ಕಿಗಳು ನೀವು ಮೇಲೆ ಬಿಟ್ಟಾಗ ಅಂದರೆ ನಮ್ಮ ನೋಡಿ ಎಷ್ಟು ಹೈಟ್ ಇದೆ ಅಲ್ಲ, ಕೆಳಗೆ ಬಂದುಬಿಡ್ತವೆ. ಮತ್ತು ಅದೊಂದು ರೋಸ್ ಆಗಿಬಿಡುತ್ತೆ. ಕೆಳಗಡೆ ಬಂದರೆ ನಮ್ಮದು ನಿಮ್ಗೆ ಗೊತ್ತೇ ಇದೆ ಪ್ರಾಬ್ಲಮ್ಮು ಬೆಕ್ಕಿಂದು. ಎತ್ಕೊಂಡು ಹೋಗ್ಬಿಟ್ಟು ಅದಕ್ಕೋಸ್ಕರ ಈ ಥರ ಮೇಲೆ ಕಟ್ಕೊಂಡಿದ್ದೀನಿ. ಮೇಲೆ ಕಟ್ಕೊಂಡಿರೋದು ಏನಕ್ಕಪ್ಪ ಅಂದರೆ ಕೆಳಗೆ ಕಟ್ಕೋಬೋಯಿತ್ತು, ಬಟ್ ಮೇಲೆ ಕಟ್ಕೊಂಡ್ರೆ ಮೇಲೆ ಕಡೆ ಓಡಾಡಿದಷ್ಟು ಒಂಥರ ಅವಕ್ಕೊಂದು ಸ್ವಲ್ಪ ಫೀಲ್ ಆಗುತ್ತೆ ಅಂತ ಮೇಲೆ ಕಟ್ಟಿದ್ದೀನಿ ಅಷ್ಟೇ. ಈ ಥರ ಕಟ್ಕೊಂಡು ಒಂದು 15 ದಿವಸ ಈ ಥರ ಕಟ್ಟಿ ಗೈಸ್. ಒಂದು 15 ದಿವಸ ಕಟ್ಟಾದಮೇಲೆ ಇಲ್ಲಿ ಮೇಲ್ಗಡೆ ಬಿಟ್ಕೊಳ್ಳಿ, ಆರಾಮಾಗಿ ಇರ್ತವೆ. ಅದು ಇವಾಗ ಇರುತ್ತೆ, ಬಟ್ ಏನಂದರೆ ಜಾಸ್ತಿ ಹೊತ್ತು ಬಿಡೋದ್ರಿಂದ ರೋಸ್ ಹೊತ್ತಿಗೆ ಒಳಗೆ ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಟೈಮ್ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಬಿಟ್ಟಿದ್ದೀನಿ. ಇದಾದಮೇಲೆ ಅಕ್ಕಿಗಳನ್ನ ಛತ್ರಿಯಿಂದ ಅದೇ ಛತ್ರಿನ ಮೇಲೆ ಎತ್ತಬೇಕು.
ಮೇಲೆ ಎತ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ನೋಡ್ತಾ ಇರ್ಬೋದು ಛತ್ರಿನ ಮೇಲೆ ಎತ್ತಿದ್ದೀನಿ ಗೈಸ್. ಇದನ್ನು ಛತ್ರಿನ ಯಾವ ಥರ ಅಂದರೆ ಈಗ ಆಯಿತು ನೆನೆಸಿ ಎಷ್ಟು ದಿವಸ ಛತ್ರಿ ಮೇಲೆ ಹಾಕಬೇಕು ಅಂತಂದರೆ ಗೈಸ್ ಛತ್ರಿ ಮೇಲೆ ಮಿನಿಮಮ್ ಅಂದರೂ ನೀವು ಒಂದು ಆ ಥರ ಒಂದು 10 ದಿವಸ ಹಾಕ್ಕೊಳ್ಳಿ. ಜಾಲ್ ಬಾಕ್ಸ್ ಒಳಗೆ, ಜಾಲ್ ಬಾಕ್ಸಿಂದ ಆಚೆ ಒಂದು 10 ದಿವಸ ಹಾಕ್ಕೊಳ್ಳಿ. ಅಂದರೆ ನಿಮ್ಮಲ್ಲಿ ಜಾಸ್ತಿ ಅಕ್ಕಿಗಳಿದ್ರೆ ಒಂದು 8 ದಿವಸಕ್ಕೆಲ್ಲ ರೂಢಿ ಆಗಿಬಿಡ್ತಾರೆ ಜಾಲ್ ಬಾಕ್ಸ್ ಛತ್ರಿ ಮೇಲೆ. ಒಂದು 2-3 ಅಕ್ಕಿ ನಂತರ ಒಂದು 2 ಅಕ್ಕಿ 3 ಅಕ್ಕಿ ಇದ್ದರೆ ಒಂದು 10 ದಿವಸ ಹಾಕ್ಕೊಳ್ಳಿ ಗೈಸ್. ಅದರಲ್ಲಿ ಒಂದು ಅಕ್ಕಿ ಯಾರೇ ಹೇಳಿದ್ನಲ್ಲ, ಒಂದು ಅಕ್ಕಿ ಕೂರುತ್ತೆ ಬಟ್ ಕೆಳಗೆ ಬಂದುಬಿಟ್ಟು ನಂಗೆ ರೋಸುತ್ತೆ ಗೈಸ್. ಅದು ಒಳಗೆ ರೋಸುತ್ತೆ. ಅದಕ್ಕೋಸ್ಕರ ನಾನು ಈಗ ಹಂಗೆ ಮಾಡಿದ್ದೀನಿ, ಜಾಲ್ ಬಾಕ್ಸ್ ಒಳಗೆ ಬಿಟ್ಟಿದ್ದೀನಿ. ಆದರೆ ಇವತ್ತು ಒಂದು ಸ್ವಲ್ಪ ಎಲ್ಲ ಹೋಗೋದ್ರಿಂದ ಟೈಮ್ ಇಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಿದ್ದೀನಿ ಗೈಸ್. ನೀರಲ್ಲಿ ನೆನೆಸೋದ್ರ ಬಗ್ಗೆ ಹೇಳಬೇಕು ಅಂದರೆ ಗೈಸ್, ನೀರಲ್ಲಿ ನೆನೆಸೋದು ಬಂದುಬಿಟ್ಟು ಏನಕ್ಕೆ ಅಂದರೆ ಅಕ್ಕಿಗಳು ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸ್ಕೊಳ್ಳಿ ರೆಕ್ಕೆನ ಅಂತ. ರೆಕ್ಕೆ ಒಣಗಿಸ್ಕೊಳ್ಳೋದ್ರಿಂದ ಬಿಸಿಲಲ್ಲಿ ಏನಾಗುತ್ತೆ ಅಂದರೆ ಅಕ್ಕಿ ಇದಾಗುತ್ತೆ ಗೈಸ್, ಅಂದರೆ ರೆಕ್ಕೆಯಲ್ಲಿ ಸ್ಟ್ರೆಂತ್ ಬರುತ್ತೆ ಅಕ್ಕಿಗೆ. ಹಂಗಾಗಿ ಬಿಸಿಲಲ್ಲಿ ಜಾಸ್ತಿ ಹಾಕ್ತಾರೆ. ಇದೇ ಗೈಸ್ ಸೀಕ್ರೆಟು ಬಿಸಿಲಲ್ಲಿ ಹಾಕೋದು. ಮತ್ತು ಗೈಸ್ ಹಿಂಗಾಗಾದ್ಮೇಲೆ ಎಷ್ಟು ದಿವಸಕ್ಕೆ ಆರಿಸ್ಕೋಬೋದು ಅಂತ ಕೇಳಿದ್ರೆ ಗೈಸ್, ಆರಿಸ್ಕೊಳ್ಳೋದು ಎಷ್ಟು ಯಾವಾಗ ಅಂದರೆ ನೋಡ್ಕೊಳ್ಳಿ ಗೈಸ್, ಅಕ್ಕಿಗಳು ಬಿಹೇವಿಯರ್ ನೋಡ್ಕೊಳ್ಳಿ. ಮೇಲ್ಗಡೆ ಬಿಟ್ಟು ನೋಡಿ, ಅಂದರೆ ಅಕ್ಕಿಗಳು ಅಂದರೆ ಅವೆರಡು ಇದಾವಲ್ಲ ಬಿಟ್ಟು ನೋಡಿ. ಈಗ ಎಲ್ಲಾದರೂ ಹೋಗಿ ಕುತ್ಕೊಳ್ತಾ ಇದ್ದರೆ ಒಂದು ಸ್ವಲ್ಪ ಅದೇ ನೋಡ್ಕೊಳ್ಳಿ. ಅದಾದಮೇಲೆ ಛತ್ರಿ ಮೇಲೆ ಲ್ಯಾಂಡಿಂಗ್ ಮಾಡುತ್ತಂತ ನೋಡ್ಕೊಳ್ಳಿ. ಛತ್ರಿ ಮೇಲೆ ಕರೆಕ್ಟಾಗಿ ಬಂದು ಕೂರುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ಅಕ್ಕಿಗಳು ಯಾವ್ದು ಕೂರುತ್ತೆ ಗೈಸ್, ನಿಮ್ಮ ಹತ್ರ ಅಕ್ಕಿಗಳು ಯಾವ್ದಾದ್ರು ಒಂದು ಛತ್ರಿ ಮೇಲೆ ಕೂರಿದ್ದೇ ಇರುತ್ತೆ. ಆ ಅಕ್ಕಿನ ಆರಿಸ್ಕೊಳ್ಳಿ, ಅದ್ರ ಜೊತೆಗೆ ಆರಿಸ್ಕೊಂಡು ಚಮಕಾಯಿಸಿ ಕೂರಿಸ್ಕೋಬೇಕು ನೀವು ಒಂದು 2-3 ಸತಿ ಛತ್ರಿ ಮೇಲೆ. ಅದಾದಮೇಲೆ ಅದೊಂದು 5 ದಿವಸ ಮಾಡಿಬಿಟ್ಟು ಆಮೇಲೆ ತಗೊಂಡೋಗಿ ಒಂದು ಸ್ವಲ್ಪ ದೂರ ತಗೊಂಡೋಗಿ ಬಿಡಿ. ಅಕ್ಕಿಗಳು ಸ್ವಲ್ಪ ತಾರ್ಬಿಟ್ಟು ಒಂದು ಛತ್ರಿ ಮೇಲೆ ಬಂದು ಕೂತ್ಕೊಂಡು ಅವ್ನಿಗೆ ಒಂದು ಎಷ್ಟು ಜಾಸ್ತಿ ದೂರ ಬೇಡ, ಒಂದು 400-500 ಮೀಟ್ರ್ ತಗೊಂಡೋಗಿ ಬಿಡಿ. ಒಂದು ಸ್ವಲ್ಪ ದೂರ ಛತ್ರಿ ಕಾಣತ್ತಾನ ತಗೊಂಡೋಗಿ ಬಿಡಿ. ಒಂದು ಸ್ವಲ್ಪ ಒಂದು 5 ನಿಮಿಷ ಯಾರಾದರೂ ಕೂತ್ಕೊಳ್ಳಿ ಅದು ಅಕ್ಕಿ ಒಂದು. ಆಮೇಲೆ 5 ನಿಮಿಷ ಬಂದು ಕುತ್ಕೊಂಡು ಆದಮೇಲೆ ನೀವೇನಾರು ಮಾಡ್ಕೊಳ್ಳಿ. ಎಷ್ಟು ದೂರ ತಗೊಂಡೋಗಿ ಬಿಡ್ಕೊಳ್ಳಿ. ಅಂದರೆ ಸಂಜೆ ಒಂದು ದಿನಕ್ಕೆ ಒಂದ್ಸಲಿಂದ ಆರಿಸ್ಕೊಳ್ಳಿ. ಸಂಜೆ ಬಿಡ್ತಿರಲ್ಲ ಅಕ್ಕಿಗಳನ್ನ, ಐ ಥಿಂಕ್ ಸಂಜೆ ಒಂದು 5 ಗಂಟೆಯಿಂದ ಬಿಡ್ತೀರ ಅಂತ ಅಂದ್ಕೊಂಡಿದ್ದೀವಿ. 1 ಗಂಟೆ ಹಂಗೆ 5 ಗಂಟೆ ಬಿಡಬೇಕಾದ್ರೆ 5 ಗಂಟೆ ಒಂದ್ಸತಿ ಆರಿಸ್ಕೊಳ್ಳಿ. ಅಂದರೆ ಅಕ್ಕಿಗಳು ಜಾಸ್ತಿ ಹೈಟ್ ಆಗೋಂಗಿದ್ರೆ ಬಾಲ ಕಟ್ಕೊಂಡು ಆರಿಸ್ಕೊಳ್ಳಿ. ಅಂದರೆ ಈಗ ಮಾಮೂಲಿ ಸುಮ್ಮನೆ ನಾರ್ಮಲಾಗಿ ಆರ್ಬಿಡುತ್ತೆ ಅಂತ ಅಂದರೆ ಆರಿಸ್ಕೊಳ್ಳಿ. ಯಾಕೆಂದರೆ ಸಂಜೆ ಆರಿಸ್ಕೊಂಡ್ರೆ ಏನಪ್ಪ ಅಂದರೆ ಅಕ್ಕಿ ರೆಕ್ಕೆಗಳು ಫ್ರೀ ಆಗುತ್ತೆ ಗೈಸ್. ಹಂಗಾಗಿ ನಾನು ಮಾಡ್ಕೊತೀನಿ ಹಂಗೆ ನಾನು ಹಂಗೆ ಡೈಲಿ ಆರಿಸ್ಕೊಂತೀನಿ ಸಂಜೆ ಹೊತ್ತು. ಹಂಗೆ ರೆಕ್ಕೆಗಳು ಫ್ರೀ ಆಗುತ್ತೆ ಮತ್ತು ಆರಿಸ್ಬೇಕಾದ್ರೂ ತುಂಬ ಇದಾಗುತ್ತೆ. ಹಂಗಾಗಿ ಅವಕ್ಕೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಅಕ್ಕಿಗಳ ಜೊತೆ ಎಲ್ಲ ಬಿಡಿ. ಮತ್ತು ಜಾಸ್ತಿ ಹೊತ್ತು ಆರ್ತಾ ಇದ್ದೇವೆ ಅಂದರೆ ಅಕ್ಕಿಗಳನ್ನ ಬಿಟ್ಬಿಟ್ಟು ಅವನ್ನ ಕೆಳಗೆ ಕುಂಡಿಸ್ಕೊಂಡು ಟ್ರೈ ಮಾಡಿ. ಹಿಂಗೆ ಮಾಡ್ತಾ ಬಂದು ಅಕ್ಕಿಗಳು ತುಂಬ ಚೆನ್ನಾಗಿ ಆರಕ್ಕೆ ಟ್ರೈ ಮಾಡ್ತವೆ. ನಿಮ್ಮದು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಮತ್ತು ಗೈಸ್ ಅಕ್ಕಿನ ಆರಿಸ್ಬೇಕಾದ್ರೆ ನಿಮಗೆ ವೀಡಿಯೋ ಮಾಡ್ತೀನಿ, ಅದನ್ನು ತಲೆ ಕೆಡಿಸ್ಕೊಬೇಡಿ. ವೀಡಿಯೋ ನನಗೆ ಎಷ್ಟೊಂದು 4 ಕಳ್ಳಿ ಆಗಿದೆಯಾ, ಒಂದು 6 ಕಳ್ಳಿಗೆ ಅದನ್ನು ಆರಿಸ್ಕೊತೀನಿ ಗೈಸ್. ಈಗ ನಾನು ತುಮಕೂರಿಂದ ಈ ಊರಿಗೆ ಬರೋಷ್ಟೊತ್ತಿಗೆ 6 ಕಳ್ಳಿ ಆಗುತ್ತೆ. ಅಷ್ಟೊತ್ತಿಗೆ ಅವಾಗಿಂದ ಅದಕ್ಕೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಇದಕ್ಕೂ ಹಂಗೆ ಮಾಡಿದ್ದೆ ಗೈಸ್. ಅಕ್ಕಿಗೆ ಒಂದು 7 ಕಳ್ಳಿಗೆ ಆರಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಆರಿಸ್ತಾ ನೀವು ನೋಡಿದ್ದೀರ ಇದಕ್ಕಿಂತ. ಇದಾಗಿದ್ದು ಗೈಸ್ ಇವತ್ತಿನ ವೀಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇಷ್ಟ ಆಗಿದೆ ಅಂದರೂ ಕೂಡ ಒಂದು ಲೈಕ್ ಮಾಡಿ ಗೈಸ್. ಲೈಕ್ ಮಾಡಿದ್ರೆ ಏನೂ ಆಗೋದಲ್ವಾ. ಹಾಗೆ ಗೈಸ್ ಈ ವಿಡಿಯೋದಲ್ಲೂ ಅಷ್ಟೇ 35 ಲೈಕೇ ಮಿಕ್ಕಿದ್ದೀನಿ ನೋಡಿ. ಐ ಹೋಪ್ ನೀವು ಮಾಡ್ತೀರ ಅಂತ ಅಂದ್ಕೊಂಡು 30ನ ಆದಷ್ಟು ಬೇಗ ಮಾಡಿದ್ರಿ, ಹಂಗಾಗಿ 35 ಇಕ್ಕಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.